ಜೈಲಿನಲ್ಲಿ ದರ್ಶನ್ ಅವರನ್ನ ಕಂಡು ರಚಿತಾ ರಾಮ್ ಕಣ್ಣೀರು ಹಾಕಿದ್ದಾರೆ. ದರ್ಶನ್ ಅವರ ಅವಸ್ಥೆ ನೋಡಿ ರಚಿತಾ ರಾಮ್ ಕಣ್ಣೀರು ಹಾಕಿದ್ದಾರೆ. ಮಾನಸಿಕವಾಗಿ ದರ್ಶನ್ ಕೂಡ ಬಹಳಷ್ಟು ಕುಗ್ಗಿದ್ದಾರೆ. ಇಂಥ ಟೈಮ್ನಲ್ಲಿ ರಚಿತಾ ರಾಮ್ ಅವರು ಬೇರೆ ಕಣ್ಣೀರಿಟ್ಟಂತ ಸಂದರ್ಭದಲ್ಲಿ ನಟ ದರ್ಶನ್ರೇ ರಚಿತಾ ರಾಮನ್ನ ಸಂತೈಸಿದ್ರಂತೆ. ಬಳಿಕ ದರ್ಶನ್ ಅವರ ಯೋಗಕ್ಷೇಮವನ್ನ ರಚಿತಾ ರಾಮ್ ವಿಚಾರಿಸ್ತಾರೆ. ನಾನು ಆರಾಮಾಗಿದ್ದೀನಿ ಅಂತ ದರ್ಶನ್ ಹೇಳಿದಾರಂತೆ. ದರ್ಶನ್ ಅವರ ಜೊತೆ ಕೆಲ ಹೊತ್ತು ಚರ್ಚೆ ಕೂಡ ನಡೆಸ್ತಾರೆ ರಚಿತಾ ರಾಮ್. ಸಿನಿಮಾ ರಂಗದ ಬಗ್ಗೆ ನಟ ದರ್ಶನ್ ಏನೇನಾಗ್ತಾ ಇದೆ, ಸಿನಿಮಾ ರಂಗಕ್ಕೆ ಸಂಬಂಧಪಟ್ಟ ಹಾಗೆ ಅಂತ ಕೆಲ ಮಾಹಿತಿಯನ್ನೆಲ್ಲ ಕೇಳಿ ತಿಳ್ಕೊಳ್ತಾರೆ. ನಾನು ಆರಾಮಾಗಿದ್ದೀನಿ ಅಂತನೂ ಕೂಡ ಹೇಳ್ತಾರೆ. ಯೋಗಕ್ಷೇಮ ವಿಚಾರಿಸ್ತಾರೆ ರಚಿತಾ ರಾಮ್. ಇದರ ಜೊತೆಗೇನೆ ರಚಿತಾ ರಾಮ್ ಒಂದು ಮಾತನ್ನು ಹೇಳ್ತಾರೆ. ರಾಜನನ್ನ ರಾಜನ ರೀತಿಯೇ ನೋಡೋಕೆ ಇಷ್ಟ. ದರ್ಶನ್ ಭೇಟಿ ಬಳಿಕ ರಚಿತಾ ರಾಮ್ ಕೊಟ್ಟಂತ ಹೇಳಿಕೆ. ದರ್ಶನ್ರನ್ನ ನೋಡಿದ ಕೂಡಲೇ ನಾವು ಭಾವುಕರಾದ್ವಿ. ಅವರನ್ನ ಈ ರೀತಿ ನೋಡೋಕೆ ನನಗೆ ಇಷ್ಟ ಇರಲಿಲ್ಲ. ಆಮೇಲೆ ಹೌದು, ಅವ್ರು ಬಹಳ ಸಂದರ್ಭದಲ್ಲಿ ಹೇಳ್ಕೊಂಡಿದ್ದಾರೆ ರಚಿತಾ ರಾಮ್ ಅವರು. ನಾನು ದರ್ಶನ್ ಅವರಿಂದನೇ ಸಿನಿಮಾ ರಂಗಕ್ಕೆ ಇಂಟ್ರೊಡ್ಯೂಸ್ ಆಗಿದ್ದು ಅಂತೇಳಿ, ಅಥವಾ ಅವ್ರ ಬ್ಯಾನರ್ನಿಂದ ನಾನು ಇಂಟ್ರೊಡ್ಯೂಸ್ ಆಗಿದ್ದು ಅಂಥೇಳಿ. ಹೀಗಾಗಿ ರಚಿತಾ ರಾಮ್ ಅವ್ರಿಗೆ ಭಾಳ ಬೇಸರ ಆಯಿತು. ಅವರು ನೋ ಅಂದಿದ್ದಿದ್ರೆ ರಚಿತಾ ರಾಮ್ ಆಗ್ತಾ ಇರಲಿಲ್ಲ. ಬಿಂದ್ಯಾ ಅನ್ನುವಂಥ ಹುಡುಗಿ ರಚಿತಾ ರಾಮ್ ಆಗ್ತಾ ಇರಲಿಲ್ಲ. ಜೈಲಿನಲ್ಲಿ ಅವರೇ ನನಗೆ ಧೈರ್ಯ ಸಮಾಧಾನ ಹೇಳಿದ್ರು ಅಂತೇಳಿ ದರ್ಶನ್ ಅವರ ಭೇಟಿ ಬಳಿಕ ರಚಿತಾ ರಾಮ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ದರ್ಶನ್ ಸರ್ ತುಂಬ ಆರೋಗ್ಯವಾಗಿದ್ದಾರೆ. ಆ್ಯಂಡ್ ಅದೇ ಕಷ್ಟ ಆಗುತ್ತೆ ಅವ್ರನ್ನ ಆ ಥರ ನೋಡೋದಕ್ಕೆ. ಬಟ್ ತುಂಬ ಮಿಸ್ ಮಾಡ್ಕೊಳ್ತಿದ್ದೀವಿ ಎಲ್ಲರೂ. ಆ್ಯಂಡ್ ನಾನು ತುಂಬ ಮಿಸ್ ಮಾಡ್ಕೊತಿದ್ದೀನಿ ಸರ್ನ. ಅವ್ರ ಅಭಿಮಾನಿಗಳು ಎಷ್ಟು ಮಿಸ್ ಮಾಡ್ಕೊಳ್ತಿದಾರೋ ಅಷ್ಟೇ ಮಿಸ್ ಮಾಡ್ಕೊಳ್ತಿದ್ದೀವಿ. ಅವ್ರ ಕುಟುಂಬ ಆಗಿರ್ಬೋದು, ಅವರ ಫ್ಯಾನ್ಸ್ ಆಗಿ ನಾನು ಒಬ್ಬ ಫ್ಯಾನೇ, ತುಂಬಾ ಮಿಸ್ ಮಾಡ್ಕೊಳ್ತೀನಿ. ಸೊ ಹೇಳ್ಬಿಟ್ಟು ಬಂದೆ, ಸರ್ ವಿ ಆಲ್ ಆರ್ ವೇಟಿಂಗ್ ಫಾರ್ ಯು, ಪ್ಲೀಸ್ ಬೇಗ ಬನ್ನಿ ಅಂತ. ದಟ್ಸ್ ವಾಟ್ ಹಿ ಟೋಲ್ಡ್ ಮೀ. ನನಗೆ ಲಾ ಮೇಲೆ ನಂಬಿಕೆ ಇದೆ, ಸೊ ಆದಷ್ಟು ಬೇಗ ಹೊರಗೆ ಬರ್ತೀನಿ ಅಂತ ಹೇಳಿ. ನನಗೆ ಹಾನೆಸ್ಟ್ಲಿ ಹೇಳ್ತೀನಿ, ನೋಡೋದಕ್ಕೆ ಬಂದಿಲ್ಲ ಹಾಗೆ ಹೀಗೆ ಅಂತ ಅಲ್ಲ. ರಾಜನ ಥರನೇ ನೋಡೋದಕ್ಕೆ ಇಷ್ಟ ನನಗೆ. ಬಟ್ ಯಾಕೋ ಮನ್ಸು ತಡೀಲೇ ಇಲ್ಲ. ಸೊ ತುಂಬ ಮಿಸ್ ಮಾಡ್ಕೊಳ್ತಿದ್ದೀವಿ ಅಂದಾಗ ಇಟ್ಸ್ ಬೆಟರ್ ಲೆಟ್ ಮಿ ಗೋ ಸಿ ಹಿಮ್ ಆ್ಯಂಡ್ ಕಮ್ ಅಂತ ಅನಿಸ್ತು. ಸೊ ಐ ಜಸ್ಟ್ ಕೇಮ್ ಆ್ಯಂಡ್ ನೋಡಿ ಸ್ವಲ್ಪ ನಿರಾಳ ಆಯಿತು. ಆ್ಯಂಡ್ ಪ್ರಮುಖವಾಗಿ ಅವ್ರ ಆರೋಗ್ಯ ಬಗ್ಗೆ ವಿಚಾರಿಸ್ಕೊಂಡೆ. ಸೊ ಹಿ ಈಸ್ ವೆರಿ ಹೆಲ್ದಿ, ಈಸ್ ವೆರಿ ಫೈನ್. ಏನು ಮಾಡಲಿ, ನಾವೊಂದು ಮಾತು ಹೇಳಲ್ಲ, ನಾನು ಅವರ ಒಂದು ಬ್ಯಾನರಿಂದ ಬಂದವರು. ನನ್ನನ್ನು ಇಂಟ್ರೊಡ್ಯೂಸ್ ಮಾಡಿದ್ದು ದರ್ಶನ್ ಸರ್. ಆ್ಯಂಡ್ ಇವತ್ತು ನನಗೇನೇ ಹೆಸರಿದ್ರು ಅದು ದರ್ಶನ್ ಸರ್ ಇಂದ. ಅವತ್ತು ಒಂದು ಮಾತು ಅವ್ರು ಏನಾದರೂ ನೋ ಅಂತ ಹೇಳಿದ್ರೆ ಪ್ರಾಬಬ್ಲಿ ಇವತ್ತು ರಚಿತಾ ರಾಮ್ ಬಿಂದ್ಯಾ ರಾಮ್ ಆಗಕ್ಕಾಗ್ತಿರಲಿಲ್ಲ. ಸೊ ನನ್ನ ಒಂದು ರಿಗಾರ್ಡ್ಸ್, ನನ್ನ ಕುಟುಂಬ, ಅವರ ಒಂದು ಋಣ ನನ್ನ ಇಡೀ ಫ್ಯಾಮಿಲಿಗೆ ಇದೆ, ನನ್ನ ಮೇಲಿದೆ. ಸೊ ಎಸ್. ನೀವು ಕೂಡ ಭಾವುಕರಾದಾಗ ಸಂದರ್ಭದಲ್ಲಿ ಏನು ಅವರನ್ನ ನೋಡಿದಾಗ ಭಾವುಕರಾಗದೆ ಇನ್ನೇನು ಮಾಡ್ತೀವಿ ನಾವು? ನಿಮಗೆ ಧೈರ್ಯ ಹೇಳಿದ್ರೆ ಆ ರೀತಿ ಇದ್ರ ಖಂಡಿತವಾಗ್ಲೂ ಅವ್ರು ನನಗೆ ಹೇಳ್ರಿ, ನೀ ಆರಾಮಾಗಿರು ಅಂತ. ಸೊ ನೋಡೋಣ, ದಿನಗಳ ನಂತರ ಅಣ್ಣ ನೋಡ್ದಂಗೆ ಆಯ್ತು ಖಂಡಿತವಾಗ್ಲೂ. ಆ್ಯಂಡ್ ಸೊ ಬಾಸ್, ವಿ ಆಲ್ ಆರ್ ವೇಟಿಂಗ್ ಫಾರ್ ಯು. ಆ್ಯಂಡ್ ಆದಷ್ಟು ಬೇಗ ನಮಗೆ ಒಳ್ಳೆ ಸುದ್ದಿ ಸಿಗಲಿ. ಆ್ಯಂಡ್ ಭಗವಂತನ ನಾನು ಪ್ರಾರ್ಥನೆ ಮಾಡ್ತೀನಿ. ಏನು ಮಾಡಲಿ, ನಾವೊಂದು ಮಾತು ಹೇಳಲ್ಲ, ನಾನು